ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ನ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಮಾಜಿ ಅಧ್ಯಕ್ಷರು ಆಗಿರತಕ್ಕಂಥ ಗೋವಿಂದ ಗೌಡ ಅವರು ಗೆದ್ದು ಬಿಗಿದ್ದಾರೆ. ಈಗ ಅವರು ನ್ಯೂಸ್ 18 ಜೊತೆಗಿದ್ದಾರೆ, ಅವ್ರನ್ನ ಮಾಡಿಸೋಣ. ಸರ್, ಇಷ್ಟು ಒಂದು ಸಂಕಷ್ಟಗಳ ಮಧ್ಯೆ ತಾವು ಗೆದ್ದು ಬಿಗಿದ್ದೀರಾ, ಏನು ಹೇಳ್ತೀರಾ ಸರ್? ಸರ್, ಈಗ ಚುನಾವಣೆಯಲ್ಲಿ ಸೋಲು ಗೆಲ್ಲೋ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಸೋತವರು ನಮ್ಮವರೇ. ಚುನಾವಣೆ ಅನ್ನೋದು ತಂತ್ರಗಾರಿಕೆ. ಅಥವಾ ಸೋತಿದ್ದಾನೆ, ನಾನು ಗೆದ್ದಿದ್ದೀನಿ. ಚುನಾವಣೆ ಸೋಲು ಗೆಲುವು ಒಂದು ವಿಚಾರ ಅಲ್ವೇ ಅಲ್ಲ. ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಎಲ್ಲ ಒಂದು ಕಡೆ ತಮ್ಮ ವಿರುದ್ಧ ಪ್ರಚಾರ ಮಾಡ್ತಾ ಇದ್ರು, ಜೊತೆಗೆ ಬಹಳಷ್ಟು ಒಂದು ಕಾಂಪಿಟೇಷನ್ ಕೂಡ ಇತ್ತು. ಹೇಗೆ ಸಾಧ್ಯವಾಯಿತು? ಎಲ್ಲ ಕಾಂಗ್ರೆಸ್ ಶಾಸಕರು ಹೇಳೋಕ್ಕೆ ಹೋಗೋದಿಲ್ಲ. ವೈಯಕ್ತಿಕವಾಗಿ ಅವ್ರಿಗಿರ್ತದೆ, ಅವ್ರು ಮಾಡಿರ್ತಾರೆ. ನನಗೆ ಅದ್ರ ಬಗ್ಗೆ ನನಗೆ ಸಪೋರ್ಟ್ ಮಾಡಿದವರು ನಮ್ಮವರೇ, ಮಾಡಿದವರು ನಮ್ಮ ಬಗ್ಗೆ. ಅದ್ರ ಬಗ್ಗೆ ಏನು ನಂದು ಚರ್ಚೆ ಏನಿಲ್ಲ. ಸರ್, ನಿನ್ನೆ ಆದಂಥ ಬೆಳವಣಿಗೆಯಲ್ಲಿ ತಮ್ಮ ಒಂದು ನಿವಾಸದ ಮೇಲೆ ಲೋಕಾಯುಕ್ತ ದಾಳಿ ಆಯಿತು, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈ ರಾಜ್ಯದ ಪ್ರಭಾವಿ ಮುಖಂಡರು, ಮೇಧಾವಿಗಳು, ಅತ್ಯಂತ ಗೌರವವಾಗಿರುವಂಥ ರಮೇಶ್ ಕುಮಾರ್ ಅವರು ನೆನ್ನೆ ಏನು ದಾಳಿ ನಡೀತದೆ, ಮನೆ ದಾಳಿನೋ ಏನೋ ಪರಿಶೀಲನೆ ನಡೀತದೆ. ಅಧಿಕಾರಿಗಳು ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ನನಗೂ ಫೋನ್ ಮಾಡಿದರು, ಸರ್ ಧಾರಾಳವಾಗೆಲ್ಲ ಚೆಕ್ ಮಾಡ್ಕೊಂಡು ಹೋಗಿ ಸರ್ ಅಂತ ಹೇಳಿದ್ವಿ. ಆ ಸಂದರ್ಭದಲ್ಲಿ 10 ರಿಂದ 12 ಸರಿ ಗೌರವಾನ್ವಿತ ರಮೇಶ್ ಕುಮಾರ್ ಅವರು ಫೋನ್ ಮಾಡ್ತಾರೆ. ಪದೇ ಪದೇ ಇನ್ಸ್ಪೆಕ್ಟರ್ ಏನು ಸಿಕ್ತು, ಏನಾಗ್ತದೆ, ಏನು ಸಿಕ್ತು, ಏನಾಗ್ತದೆ ಅಂತ ಕೇಳ್ತಾರೆ. ಏನಾದ್ರು ಅರ್ಥ ಏನು? ಆಮೇಲೆ SN ಸಿಟಿ ಅಂತಾರೆ. ನಮ್ಮಲ್ಲಿ SN ಸಿಟಿಯಲ್ಲಿ ನಾನು ಇಲ್ಲಿ ನಮ್ಮ RM ಗೋಲ್ಡನ್ ಸಿಟಿ. ಆಮೇಲೆ ನಮ್ಮ ಮನೆಯವ್ರು ಹೇಳ್ತಾರೆ, ನಮ್ದು RM ಗೋಲ್ಡನ್ ಸಿಟಿ ನಮ್ಮ ಮಗಳ ಮನೆ ಇದೆ ಸರ್, ಅಲ್ಲಿ ಹೋಗಿ ಅಂತಾರೆ. ಇದು ಅರ್ಥ ಏನು? ಇವತ್ತು ಬೆಳಿಗ್ಗೆ ಅವರು ಬೆಂಬಲಿಗರು, ಅವರು ಒಬ್ಬ ನಾಯಕರು ಸ್ವಾತಿ ಹೋಟ್ಲಲ್ಲಿ ಸೇರಿರ್ತಾರೆ. ಸೇರಿದಾಗ ಗೋವಿಂದ ಗೌಡ್ರ ಬಗ್ಗೆ ಧಿಕ್ಕಾರ ಕೂಗ್ರಿ, ದಾಳಿ ಮಾಡಿರಿ, ಪ್ರಚೋದನೆ ಮಾಡ್ತಾರೆ. ಅದು ಅರ್ಥ ಏನು? ಅರ್ಥ ಏನದಕ್ಕೆ? ಆಮೇಲೆ ನಮ್ಮ ತಾಯಿ ಬಗ್ಗೆ ಎಲ್ಲ ಕಡೆ ಲಘುವಾಗಿ ಮಾತಾಡ್ತಾರೆ. ಅವ್ರ ತಾಯಿ ಬಗ್ಗೆ ಮಾತಾಡಿದಾಗ ಅವ್ರು ನೋವನ್ಸಲ್ವಾ? ಅವ್ರಿಗೆ ಮಾತ್ರ ತಾಯಿ, ನಮಗೆ ತಾಯಿ ಇರಲ್ವಾ? ಭಾಳ ಕೆಟ್ಟ ಪದಗಳಲ್ಲಿ ನಮ್ಮ ತಾಯಿ ಬಗ್ಗೆ ಮಾತಾಡ್ತಾರೆ. ಇದು ನನಗೆ ಭಾಳ ನೋವಿನ ವಿಚಾರ. ಎಷ್ಟು ನೋವಿದೆ ಅಂದರೆ, ಆಯ್ತಪ್ಪ ನಾನು ಕಳ್ಳ ಅಂತ ಹೇಳ್ತಾರಲ್ಲ, ಮಾಡಬಾರ್ದು ಮಾಡಿದ್ದೀನಿ ಅಂತ ಹೇಳ್ತಾರೆ. 10 ವರ್ಷ ನಾನು ಎಷ್ಟು ಬಳಸ್ಕೊಂಡ್ರೆ ರಮೇಶ್ ಕುಮಾರ್ ಅವರು ಒಂದು 100 ಕಾರ್ಯಕ್ರಮ ಮಾಡಿದ್ದೀವಿ. ಎಷ್ಟು ಕಾರ್ಯಕ್ರಮ? 1,500 ಜನದಿಂದ 1 ಲಕ್ಷ ಅಷ್ಟು ಸೇರಿಸುವಂಥ ಕಾರ್ಯಕ್ರಮ ಶ್ರೀನಿವಾಸ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಸಿದ್ವಿ. ಯಾವತ್ತಾರು ರಮೇಶ್ ಕುಮಾರ್ ಅವ್ರ ಕಡೆಯಿಂದ ನಾವು ₹1 ಎಕ್ಸ್ಪೆಕ್ಟ್ ಮಾಡೋದು ಕಾರ್ಯಕ್ರಮಕ್ಕೆ ಹಾಕ್ಸಿದೀವ? ಪೆಂಡಾಲ್ ನಮ್ಮದು, ಚೇರ್ ನಮ್ಮದು, ಅರ್ಶಿನ ಕುಂಕುಮ ನಮ್ಮದು, ಹೂ ನಮ್ಮದು, ಅಲ್ಲಿ ಹಾಕೋ ಊಟ ನಮ್ಮ ಖರ್ಚು. ಅವತ್ತು ಯಾಕೆ ಕೇಳಿಲ್ಲ ರಮೇಶ್ ಕುಮಾರ್ ನನ್ನನ್ನು? ಎಲ್ಲಿ ಬರ್ತಾ ಇದೆ ಗೋವಿಂದ ಗೌಡ, ಯಾವ ದುಡ್ಡು ಅಂತ ಅವತ್ತು ಯಾಕೆ ಕೇಳಲಿಲ್ಲ? ಅವತ್ತು ನಾನು ಸತ್ಯ ಹರಿಶ್ಚಂದ್ರನ ಚುನಾವಣೆಗೆ ಒಂದು VSSN ಚುನಾವಣೆ ಇರಲಿ, ಗ್ರಾಮ ಪಂಚಾಯತಿ ಸಣ್ಣದಿರಲಿ ದೊಡ್ಡದಿರಲಿ, ಅವರು ವಿಧಾನಸಭಾ ಚುನಾವಣೆಯಲ್ಲಿ ನಾನು ದುಡ್ಡನ್ನ ಬಳಸ್ಕೊಂಡಾಗ ಅವತ್ತು ಯಾಕೆ ನಾನು ಭ್ರಷ್ಟ ಅನ್ನಿಸ್ತಾ ಇರಲಿಲ್ಲ ಇವ್ರಿಗೆ? ಅವತ್ತು ನಾನು ಭ್ರಷ್ಟ ತಾನೆ? ಹೆಂಗೆ ಮುಟ್ಟಿದ್ರು ನನ್ನ ದುಡ್ಡನ್ನ? ನಾನು ಕಳ್ತನ ಮಾಡಿದ್ದೀನೋ ಅದು ವಿಶ್ಲೇಷಣೆ ಮಾಡೋದು ಬೇಕಾಗಿಲ್ಲ. ಎಲ್ಲ ಕಡೆ ಇವತ್ತು ನನ್ನನ್ನು ಕಳ್ಳ ಮಾಡಬಾರ್ದು ಮಾಡಿದ್ದಾನೆ ಅಂದ್ಕೊಂಡು ಬಿಂಬಿಸ್ತಾರೆ, ನನ್ನ ವ್ಯಕ್ತಿತ್ವವನ್ನು ಬಿಂಬಿಸ್ತಾ ಇದ್ದಾರಲ್ಲ. ಅವತ್ತು ಯಾಕೆ ನನ್ನ ಒಬ್ಬ ಕಳ್ಳ ಆಗಿರೋ ನಂತರ 10 ವರ್ಷ ನನ್ನ ಯಾಕೆ ಸರ್ವಿಸ್ ಮಾಡಿಸ್ಕೊಂಡ್ರು? ಲೋಕಾಯುಕ್ತ ದಾಳಿ ಪ್ರಾಯೋಜಿತ ದಾಳಿ ಅಂತನಾ ಸರ್? ನಾನು ಹೇಳೋದು, ಒಬ್ಬ ಇನ್ಸ್ಪೆಕ್ಟ್ರಿಗೆ 10 ಸರಿ ಫೋನ್ ಮಾಡಿದ್ದಾರೆ ಅಂದರೆ ಏನು ಅದಕ್ಕೆ ಅರ್ಥ ಏನು? ಅರ್ಥ ಏನು ಹೇಳಿ ನನಗೆ? ಅದ್ರ ಬಗ್ಗೆ ಸರ್, ಚುನಾವಣೆ ವಿಚಾರ ನಾನು ಎತ್ತೋದೇ ಇಲ್ಲ ಸರ್. ನನ್ನ ಪ್ರಶ್ನೆನೇ ಬೇರೆ ಇದೆ. ಚುನಾವಣೆ ನನಗೆ ಒಂದು ಸಬ್ಜೆಕ್ಟ್ ಅಲ್ವೇ ಅಲ್ಲ. ಸೋತವರು ನಮ್ಮವರೇ, ಗೆದ್ದವರು ನಮ್ಮವರೇ. ಈ ಮನುಷ್ಯ ವೈಯಕ್ತಿಕವಾಗಿ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಪ್ರಚೋದನೆ ಮಾಡ್ತಾರೆ ಅಂದರೆ ಏನು ಅರ್ಥ ಏನು ಅದಕ್ಕೆ? ಆ ಪ್ರಚೋದನೆ ಕೇಳಿ ಏನೋ ಒಂದು ಆಗಬಾರ್ದು ಘಟನೆ ಆದರೆ ನನ್ನ ಹೆಂಡತಿ ಮಕ್ಕಳಿಗೆ ರಮೇಶ್ ಕುಮಾರ್ ಆಗ್ತಾರಾ? ಜೀವ ಬೆದರಿಕೆ ಎತ್ಕಟ್ಟೋದು ಸರ್. ಅವ್ರು ಬರಲ್ಲ ಸರ್, ಬಹಿರಂಗವಾಗಿ ಎತ್ಕಟ್ತಾರಲ್ಲಿ. ಇದೇ SP ಅವರು, ಗೌರವಂತ SP ಅವರು, ಯಾರು ಗೋವಿಂದ ಗೌಡರು ನನಗೆ ಇಂಟೆಲಿಜೆನ್ಸಿ ಮೆಸೇಜ್ ಬಂದಿದ್ದಾರೆ, ಪೊಲೀಸರು ನನ್ನ ಕಾವಲಾಗ್ತಾರೆ. ಎಲ್ಲಿ? ಬೆಳಿಗ್ಗೆ 11 ಗಂಟೆಯಿಂದ ಕಾವಲಾಗ್ತಾರೆ. ಎಷ್ಟೊತ್ತಿಗೆ ಹೋಗ್ತೀರಿ ಸರ್ ಅಂದ್ಕೊಂಡು ಈಚೆ ಕರ್ಕೊಂಬರ್ತಾರೆ. ಏನು ಅರ್ಥ ಏನು ಅದಕ್ಕೆ? ನನಗೆ ಗೊತ್ತಿಲ್ಲ ಸರ್. ನಾನು ಹೇಳ್ತಾರೆ, ನಾನು ಅವ್ರ ತಂದೆ ಸ್ಥಾನದಲ್ಲಿ ನೋಡಿದ್ದೆ. ನನಗೆ ಪರಿಚಯ ಆದ ದಿವಸ ನಾನು ಯಾವತ್ತೂ ಅವ್ರಿಗೆ ಕಿಂಚತ್ತೂ ಮೋಸ ಮಾಡಿಲ್ಲ. ಎಲ್ಲಿ ಬೇಕಾದ್ರೆ ಪ್ರಮಾಣ ಮಾಡ್ತೀನಿ. ನಾನು ಇಷ್ಟು ದಿವಸ ಮಾತಾಡ್ಕೊಡ್ದು ದೊಡ್ಡವರು ಹಿರಿಯರು ಅಂದ್ಕೊಂಡಿದ್ದೆ. ನನ್ನ ಮೌನ ಮುರಿದೋಗಿ ಮಾತಾಡ್ತಾ ಇರೋದು. ನನಗೂ ಮಾತಾಡೋ ಶಕ್ತಿ ಎಷ್ಟು ಬೇಕಾದ್ರೂ ಇರ್ತದೆ. ವೈಯಕ್ತಿಕವಾಗಿ ನನ್ನ ಜೀವದ ಬಗ್ಗೆ, ವೈಯಕ್ತಿಕವಾಗಿ ನನ್ನ ಮಾನವದ ಬಗ್ಗೆ, ವೈಯಕ್ತಿಕವಾಗಿ ನಮ್ಮ ತಾಯಿ ತಂದೆ ಬಗ್ಗೆ ಮಾತಾಡಿದಾಗ ನನ್ನ ಕೈಯಲ್ಲಿ ತಡೆಯೋಕ್ಕಾಗಲ್ಲ ಸರ್. ಇವತ್ತೇ ನಾನು ಸತ್ತೋಗ್ಬಿಡ್ಬೋದು, ಅದು ಬೇರೆ. ಆದರೆ ವೈಯಕ್ತಿಕವಾಗಿ ಟಾರ್ಗೆಟ್ ಇದೆಯಲ್ಲ, ಮನುಷ್ಯನ ವ್ಯಕ್ತಿತ್ವ ಕೊಲೆ ಮಾಡ್ತಾರೆ. ಹೌದು, ನನ್ನ ಭ್ರಷ್ಟಾನೇನಪ್ಪ? ನನ್ನ ಹತ್ರ ಯಾಕೆ ಬಳಸ್ಕೊಂಡ್ರು ದುಡ್ಡನ್ನ? ಇಲ್ಲ ಅಂತ ಹೇಳಿ ನೋಡೋಣ. ಅವರು ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಗೋವಿಂದ ಗೌಡ ದುಡ್ಡು ಕೊಡು ಅಂತ ಹೇಳೋಕ್ಕಾಗ್ತದೆ? ಒಂದು VSSN ಎಲೆಕ್ಷನ್ಗೂ ನಾವು ದುಡ್ಡು ಕೊಡಬೇಕು, ನಾವು ಚುನಾವಣೆ ಮಾಡಬೇಕು. ಅವತ್ತು ನಾನು ಪ್ರಶ್ನೆ ಅಲ್ವಾ? ಅವ್ರ ಚುನಾವಣೆಗೂ ದುಡ್ಡು ಕೊಡಬೇಕು ನಾವು. ಅವ್ರು ಕೇಳಿದ್ರೆ ನಾನು ಕೊಟ್ಟ ಅದು ಪ್ರಶ್ನೆ ಬೇರೆ ಸರ್. ಇಷ್ಟೆಲ್ಲ ನಾವು ಮಾಡಿದಾಗ ಅವತ್ತು ನಾನು ಒಳ್ಳೆಯವನಾಗಿದ್ದು, ಸೋತ ತಕ್ಷಣ ನಾನು ಕಳ್ಳ, ನಾನು ಭ್ರಷ್ಟ, ಹೆಣ್ಣು ಮಕ್ಕಳು ದುಡ್ಡು ತಿನ್ನೋನು.
ಒಂದು ನಿಮಿಷ ಇರಪ್ಪ, ನಾನು ಹೇಳ್ತಾ ಇರೋದು ಇಷ್ಟೇ ಸರ್, ನಾನು ಹೇಳ್ತಾ ಇರೋದು ಇಷ್ಟೇ. ನನಗೆ ಜಿಲ್ಲೆಯ ಎಲ್ಲ ರಾಜಕಾರಣಿಗಳ ಬಗ್ಗೆ ಭಾಳ ಗೌರವ ಇದೆ. ವೈಯಕ್ತಿಕವಾಗಿ ನಮ್ಮನ್ನು ಭಾಳ ಜನ ಪ್ರೀತಿನೂ ಮಾಡಿದ್ದಾರೆ, ದ್ವೇಷನೂ ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ಯಾವತ್ತು ಅದರ ವೈಯಕ್ತಿಕವಾಗಿ ರಾಜಕಾರಣದಲ್ಲಿ ಇರ್ತದೆ. ಅದು ಈ ಮನುಷ್ಯ ನನ್ನ ವೈಯಕ್ತಿಕವಾಗಿ ತೊಗೊಂಡಿದ್ದಾರೆ. ಅವ್ರ ಪದಗಳು ಕೇಳ್ತಾ ಇದ್ದರೆ ನನಗೆ ಮೈ ಜುಮ್ ಅಂತದೆ. ಆಮೇಲೆ ಅಲ್ಲಿರೋವಂಥ ಎಲ್ಲ ಅನುಯಾಯಿಗಳು ಅವ್ರ ಬೆಂಬಲಿಗರು ನನಗೆ ಭಾಳ ಸ್ನೇಹಿತರೆ. ಅವ್ರು ಯಾರೂ ನನಗೆ ವಿರೋಧಿಗಳಲ್ಲ. ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಪ್ರತಿ ಲೀಡ್ರು ನನಗೆ ಗೊತ್ತಿದ್ದಾರೆ, ಪ್ರತಿ ವ್ಯಕ್ತಿನೂ ನನಗೆ ಗೊತ್ತಿದ್ದಾರೆ. ನನಗೆ ಅದ್ರ ಬಗ್ಗೆ ನನಗೇನು ವಿರೋಧ ಏನಿಲ್ಲ ಅವ್ರ ಬಗ್ಗೆ. ಅವ್ರ ಮುಂದೆ ಪ್ರತಿ ಮಾತು ಇವ್ರು ಆಡ್ತಾ ಇದ್ದಾರೆ, ನನಗೆ ಫೋನ್ ಮಾಡಿ ಹೇಳ್ತಾರೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಅಂದ್ಕೊಂಡು. ನಾನು ಅವತ್ತು ರಿಯಾಕ್ಟ್ ಮಾಡಲ್ಲ. ಯಾವತ್ತು ಲೋಕಾಯುಕ್ತ ಆದಾಗ ಹೌದು ನಾನು ಹೇಳಿದೆ ಮಾಡಿ ಅಂದ್ಕೊಂಡು 10-12 ಸರಿ ಫೋನ್ ಬಂದಾಗ ನಮ್ಮ ಮನೆಯವರೇ ಕೇಳಿಸ್ಕೊತಾರೆ. ಯಾಕಂದರೆ ನಮ್ಮ ಮನೆಯಿಂದ 100 ಸರಿ ಅವ್ರಿಗೆ ಊಟ ಎತ್ಕೊಂಡು ಕೊಟ್ಟಿದ್ದೀವಿ. ನಮ್ಮ ತಂದೆ ಸ್ಥಾನದಲ್ಲಿ ನೋಡಿ ಅವ್ರಿಗೆ ಊಟ ಎತ್ಕೊಂಡು ಕೊಟ್ಟಿದ್ದೀವಿ. ಏನೋ ಪ್ರತಿಷ್ಠೆಗಲ್ಲ, ಗೌರವಕ್ಕೆ. ಅತ್ಯಂತ ಹಿರಿಯರು ಮನೆಯಿಂದ ಊಟ ಎತ್ಕೊಂಡೋಗಿ ಕೊಡ್ತಾಯಿದ್ದು, ಅದು ಭಾಳ ಹೆಮ್ಮೆಯಿಂದ. ರಮೇಶ್ ಕುಮಾರ್ ಊಟ ತಿಂದರೆ ನಮ್ಗೆ ಗೌರವ ಅಂತ ಎತ್ಕೊಂಡೋಗಿ ಕೊಡ್ತಾಯಿದ್ವಿ. ಅದೇಳೆ ರಮೇಶ್ ಕುಮಾರ್ ನಮ್ಮನೆ ಊಟ ತಿಂದರೆ ನಮಗೆ ಖುಷಿ ಅಂತ ತಂದು ಕೊಡ್ತಾಯಿದ್ವಿ. ಇವತ್ತು ಅಂಥ ಮನೆ ನಿಮಗೆ ಇಷ್ಟೆಲ್ಲ ಆಗೋಯ್ತಾ? ಏನು ಮೋಸ ಮಾಡಿದ್ದೀನಿ ನಾನು ನಿಮಗೆ? ಏನು ಮೋಸ ಮಾಡಿದ್ದೀನಿ ಸ್ವಾಮಿ ನಾನು ನಿಮಗೆ? ಈ ಮಟ್ಟಕ್ಕೆ ಜನಗಳನ್ನ ಎತ್ಕಟ್ಟಿ ಅವ್ರನ್ನ ಪ್ರಚೋದನೆ ಮಾಡ್ತೀರಿ ಇವತ್ತು. ಇದಕ್ಕೆಲ್ಲ ಏನು ಅವರೇ ಹೇಳ್ತಾರೆ ಪೊಲೀಸರು, ನೀವು ತಿರ್ತಿದೆ ಸರ್ ಬಂದ್ಬಿಡಿ ಅಂತ. ಅದಕ್ಕೆ ನಾನು ಹೇಳೋದಿಷ್ಟೇ, ರಾಜಕಾರಣ ನನಗೇನು ಮುಖ್ಯ ಅಲ್ಲ. ರಾಜಕಾರಣ ಇವತ್ತಿರ್ತದೆ ಹೋಗ್ತದೆ. ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದರೆ, ವೈಯಕ್ತಿಕವಾಗಿ ಏನಾದ್ರು ಆದರೆ ಅದಕ್ಕೆ ರಮೇಶ್ ಕುಮಾರ್ ಅವರೇ ಮುಂದೆ ಹೊಣೆ ಆಗ್ತಾರೆ. ಯಾಕಂದರೆ ಇವತ್ತು ನಡೆದಂಥ ಘಟನೆ, ಅವ್ರು ನಡ್ಕೊಂಡಂಥ ರೀತಿ ಮುಂದೆ ಏನಾದ್ರು ನನಗೆ ತೊಂದರೆ ಆದರೆ ಅವರೇ ಕಾರಣ ಆಗ್ತಾರೆ. ಕಡೆ ಪ್ರಶ್ನೆ, ನಿನ್ನೆ ಏನು ಡಿ ಸಿ ಬ್ಯಾಂಕ್ ವಿಚಾರವಾಗಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಅಂದರೆ ಪರಿಶೀಲನೆ ಮಾಡಿದ್ರು. ಆ ಪರಿಶೀಲನೆ ಸುಮಾರು 11 ಕೋಟಿ ರೂಪಾಯಿ ಮಿಸ್ಯೂಸ್ ಆಗಿದೆ ಅಂತ ಮಾಹಿತಿ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ, ತನಿಖೆ ಮಾಡಲಿ. ಅದು ಈಗಾಗಲೇ ಅದು ತನಿಖೆ ಪೂರ್ಣಗೊಂಡಿದೆ. ಮೊದಲೇ 16 ಸರಿ ತನಿಖೆ ಆಗಿದೆ, ಇನ್ನೊಂದು ಸರಿ ತನಿಖೆ ಮಾಡಲಿ. ಆಮೇಲೆ DCC ಬ್ಯಾಂಕ್ ಅಧ್ಯಕ್ಷರ ಮೇಲೆ ನಾನು ಚೆಕ್ ಪವರ್ ಇರ್ತದೆ. ನನಗಿರ್ತದೆ ಸರ್ ಅಧಿಕಾರಿಗಳು, ಎಂಟೈರ್ ಬೋರ್ಡ್ ಅದಕ್ಕೆಲ್ಲ ಹೊಣೆ ಇರ್ತದೆ. ನಾನು ಒಬ್ಬನ ಟಾರ್ಗೆಟ್ ಮಾಡ್ತಾರೆ. ಅದಕ್ಕೆ ನೋಡಿ ಸರ್, ಇವತ್ತು ನಾನು ಮಾತಾಡೋದು ಇಷ್ಟೇ. ನನಗೆ ವೈಯಕ್ತಿಕವಾಗಿ ಭಾಳ ನೋವಾಗಿದೆ. ವೈಯಕ್ತಿಕವಾಗಿ ನಮ್ಮದು ಒಂದು ಗೌರವಸ್ಥ ಕುಟುಂಬ. ಈತ ನಡ್ಕೊಳ್ತಾ ಇರೋ ರೀತಿ ನನಗೆ ಹಿಂಸೆ, ನೋವು, ಸಂಕಟ ಆಗಿದೆ. ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಹೊರತು ನಾನು ಇಷ್ಟು ದಿವಸ ಇಷ್ಟು ಪ್ರಚೋದನೆ ಮಾಡಿ ನಾನು ಯಾವತ್ತೂ ರಮೇಶ್ ಕುಮಾರ್ ಅವ್ರ ಬಗ್ಗೆ ನಮ್ಮ ತಂದೆ ಮಾತಾಡ್ತಾ ಇದ್ದಾರೆ ಬಿಡಪ್ಪ, ನಾನು ಅವ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ಲಿ ಅಂತ ಕಾಲ ಕಳೀತಾ ಇದ್ದೆ. ಆದರೆ ಈಗ ಈ ಮಟ್ಟಕ್ಕೆ ಬಂದುಬಿಟ್ಟಾಗ, ಈಗ ನನಗೆ ಚುನಾವಣೆ ಗೆದ್ದಿದ್ದರಿಂದ ನನಗೇನು ಖುಷಿನೇ ಇಲ್ಲ. ಸೋತು ನನ್ನ ತಮ್ಮನೇ, ಅವ್ರು ಯಾರೋ ಬೇರೆ ಅಲ್ಲ. ನನಗೆ ಅದ್ರ ಬಗ್ಗೆ ಖುಷಿನೇ ಇಲ್ಲ. ಚುನಾವಣೆ ಗೆದ್ದಿದ್ದರಿಂದ ನನಗೆ ಅನಿಸೋದು ಇಲ್ಲ, ನನಗರ ಅವಶ್ಯಕತೆಯೂ ಇಲ್ಲ. ಒಟ್ಟಾರೆ ನನ್ನ ನೋವೇನೆಂದರೆ, ನಾನು 10 ವರ್ಷ ಇವ್ರಿಗೆ ಮನೆ ಮಗನ ಕೆಲಸ ಮಾಡಿದ್ದೀನಿ ಮೋಸ ಇಲ್ಲದೆ. ಈ ಮನುಷ್ಯ ಇವತ್ತು ಈ ಮಟ್ಟಕ್ಕೆ ಬಂದರೂ ನನಗೆ ನೋವು ಇದೆ, ಹಿಂಸೆನೂ ಇದೆ, ಸಂಕಟನೂ ಇದೆ. ಇದಿಷ್ಟೇ ಇನ್ನು DCC ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಗೌಡರ ಮಾತು. ರಘುರಾಜ್, ನ್ಯೂಸ್ 18, ಕೋಲಾರ.